ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಚೇಳೂರು ತಾಲೂಕು ಕಚೇರಿಯಲ್ಲಿ ಮಹಾಯೋಗಿ ಪುರುಷರು ಸಿದ್ದರಾಮೇಶ್ವರ ಅವರ ದಿನಾಚರಣೆ ಭಾರಿ ಅದ್ದೂರಿಯಾಗಿ ನೆರವೇರಿಸಿದರು. ಚೇಳೂರು ತಾಲೂಕಿನ ಭೋವಿ ಮುಖಂಡರು ಸೇರಿ ಸಿಹಿ ಹಂಚಿ ಫಲಾಹಾರ ವಿತರಿಸಿದರು. ತಾಲೂಕಿನ ದಂಡಾಧಿಕಾರಿ ಕುಮಾರಿ, ಸ್ವತಃ ಮೇಡಂ, ಆರೋಗ್ಯ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ವರದಿಗಾರರು ನಾಗರಾಜ, ಚೇಳೂರು. ಎಲ್ಲ ಇಲಾಖೆಯ RDPR ಆಗ್ಬೋದು, ವೆಟರ್ನರಿ ಆಗ್ಬೋದು, ಪೊಲೀಸ್ ಇಲಾಖೆ, DCM ಇಂದ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ, ಸೋಷಿಯಲ್ ವೆಲ್ಫೇರ್ ಅಂಡ್ ಎಲ್ಲ ಮೀಡಿಯಾ ಮಾಧ್ಯಮ ಮಿತ್ರರಿಗೂ ಹಾಗೂ ಸಮುದಾಯದ ಮುಖಂಡರಿಗೂ ಎಲ್ಲ ಪ್ರಜೆಗಳಿಗೂ ಶುಭಾಶಯಗಳು. ಸಿದ್ದರಾಮೇಶ್ವರರವರು ಕಾಯಕ ಯೋಗಿ ಅಂತಲೇ ಹೇಳ್ಬೋದು. ಅವರು ಮೊದಲನೇದಾಗಿ ಅವರ ಮುಖ್ಯ ಉದ್ದೇಶವೇ, ಜೀವನದ ಉದ್ದೇಶವೇ ಎಲ್ಲರೂ ಸಮಾನರು ಅಂತ ಸಾಕ್ತಾರೆ. ಸಮಾಜದಲ್ಲಿ ಯಾವುದೇ ಅಸ್ಪೃಶ್ಯತೆ ಆಗ್ಬೋದು, ಅಸಮಾನತೆ ಇರಬಾರ್ದು ಅಂತ ಬಯಸ್ತಾರೆ. ಅದೇ ರೀತಿ ನನಗೂ ತುಂಬ ಪರ್ಸ್ನಲ್ ಆಗಿ ಅಂಡ್ ಅಡಾಪ್ಟ್ ಮಾಡ್ಕೊಂಡಿರೋ ಒಂದು ವಿಷಯ ಏನು ಅಂದರೆ, ಎಲ್ಲರ ಜೀವನ ಯಾವಾಗ ಶ್ರೇಷ್ಠ ಆಗುತ್ತದೆ ಅಂದರೆ, ಶಿವಣ್ಣ ಅವರು ಭಾಷಣದಲ್ಲೂ ಹೇಳಿದ್ರು, ಅಲ್ಲ ದುಡಿಮೆಯಲ್ಲಿ ದೇವರನ್ನು ಕಾಣಬೇಕು ಅನ್ನೋದು ಬಹು ಮುಖ್ಯವಾದ ಅವರ ವಚನದ ಮಹತ್ವ ಆಗಿರುತ್ತದೆ. ಅಂದರೆ ದೇವರು ಎಲ್ಲೆಲ್ಲೂ ಹುಡುಕಬಾರ್ದು, ನಾವು ಮಾಡೋ ಕೆಲಸದಲ್ಲಿ ದೇವರನ್ನು ನೋಡಬೇಕು ಅಂತ ಹೇಳಿದವರು. ಅಂತ ಆದರ್ಶ ಯೋಗಿಯ ಮಾರ್ಗದಲ್ಲಿ ನೀವೆಲ್ಲರೂ ಸಾಗಬೇಕು. ಮತ್ತು ಎಲ್ಲ ಜಯಂತಿಗಳಲ್ಲೂ ಮುಖ್ಯ ಉದ್ದೇಶ ಏನಿರುತ್ತೆ ಅಂದರೆ, ಲೈಕ್ ಅವರು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಆಗ್ಬೋದು, ವಿಚಾರಧಾರೆಗಳಾಗ್ಬೋದು, ಇಂದಿನ ಮತ್ತು ಮುಂದಿನ ಪೀಳಿಗೆಗೂ ಅದನ್ನು ನಾವೆಲ್ಲ ಅಳವಡಿಸ್ಕೊಂಡು ಜೀವನ ಸಾಗಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತದೆ. ನೀವೆಲ್ಲರೂ ಅವ್ರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಆಲ್.